Hi, hello, welcome back to my YouTube channel. A brand thinks that something isn't broke, why to fix it ಅನ್ನೋ ಲಾಜಿಕ್ ಮೇಲೆ ಮಹೀಂದ್ರಾನವರು ಸ್ಕಾರ್ಪಿಯೋ ಎನ್ನ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ದಿಸ್ ನಾಟ್ ಅ ಫೇಸ್ ಲಿಫ್ಟ್ ಆಕ್ಚುಲಿ, ಬಿಕಾಸ್ ಇಟ್ಸ್ ಜಸ್ಟ್ ಅ ಅಪ್ಡೇಟ್ ಆಕ್ಚುಲಿ. ಹಾಗಾಗಿನೇ ಮಹೀಂದ್ರಾನವರು ಅಫಿಷಿಯಲ್ ಆಗಿ ಈ ಗಾಡಿನ ಎಲ್ಲೂ ದೊಡ್ಡದಾಗಿ ಇವೆಂಟ್ ಮಾಡಿ ಲಾಂಚ್ ಕೂಡ ಮಾಡಿಲ್ಲ, ಡೈರೆಕ್ಟ್ ಆಗಿ ಶೋರೂಮಿಗೆ ಕಳಿಸಿದ್ದಾರೆ ಅಷ್ಟೇನೆ. ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ನನ್ನ ಪ್ರಕಾರ ವರ್ತ್ ಆಕ್ಚುಲಿ, ಬಿಕಾಸ್ ಬೇಕಿತ್ತು, ಬಟ್ ಇನ್ನೂ ಒಂದಿಷ್ಟು ಚೇಂಜಸ್ ಕೂಡ ಮಾಡಬೇಕಾಗಿತ್ತು. ಏನು ಅಂತ ಹೇಳ್ತೀನಿ ನಿಮಗೆ. ಅಂಡ್ ಪ್ರೈಸಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಅಂಡ್ ಈ ಹೊಸ ಅಪ್ಡೇಟೆಡ್ ಸ್ಕಾರ್ಪಿಯೋನ ರಿವ್ಯೂ ಮಾಡೋಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಕನಕಪುರ ರೋಡಲ್ಲಿರುವಂತಹ ಮಹೀಂದ್ರಾ PPS ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಮಹೀಂದ್ರಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಬೇರೆ ಯಾವುದೇ ಮಹೀಂದ್ರಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಮಹೀಂದ್ರಾನವರು ಸ್ಕಾರ್ಪಿಯೋನ್ಗೆ 2 ಹೊಸ ಕಲರ್ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆ ಕಲರ್ ಆಪ್ಷನ್ಸ್ ಯಾವುದು ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಬಟ್ ನಿಮ್ಮ ಮುಂದೆ ಇರುವಂಥದ್ದು ವೈಟ್ ಕಲರ್. ಆ್ಯಕ್ಚುಲಿ ಪ್ರೀಮಿಯಂನೆಸ್ ಹೆವಿ ಎದ್ದು ಕಾಣುತ್ತೆ. ನಾರ್ಮಲ್ ಪೀಪಲ್ಗಳು ಸ್ಕಾರ್ಪಿಯೋನ ನೋಡಿದ್ರೆ ಲಿಟರಲಿ ಅಪ್ಡೇಟ್ ಮಾಡಿದಾರ ಗುರು ಅಂತ ಅನ್ಸ್ಬಿಡುತ್ತೆ. ಅಷ್ಟು ಕಮ್ಮಿ ಚೇಂಜಸ್ ಗಳನ್ನ ಸ್ಕಾರ್ಪಿಯೋನ್ಗೆ ಮಹೀಂದ್ರಾನವರು ಕೊಟ್ಟಿದ್ದಾರೆ. ಜನರೇಷನಲ್ ಫೇಸ್ ಲಿಫ್ಟ್ ಕೂಡ ಬರೋ ಚಾನ್ಸ್ ಇದೆ, ಬಿಕಾಸ್ ರೀಸೆಂಟ್ಲಿ ಗ್ಲೋಬಲ್ ಸ್ಕಾರ್ಪಿಯೋ ಪಿಕಪ್ ಎಂದು ಅನ್ವೀಲಿಂಗ್ ಕೂಡ ಮಾಡಿದ್ರು. ಸೊ ಬೇಸ್ಡ್ ಆನ್ ದಟ್ ಹೊಸ ಸ್ಕಾರ್ಪಿಯೋ ಕೂಡ ಫೇಸ್ ಲಿಫ್ಟ್ ಆಗ್ಬೋದು ಅನ್ನೋ ರೂಮರ್ಸ್ ಕೂಡ ಇದೆ. ಬಟ್ ಹೋಪ್ ಫಾರ್ ದಿ ಬೆಸ್ಟ್, ಅದು ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ಅದ್ರದ್ದು ಏನೇನೆಲ್ಲ ಅಪ್ಡೇಟ್ ಇದೆ ಪಿಕಪ್ ಟ್ರಕ್ದು, ಅದ್ರದ್ದು ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದ್ದೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ರೀಲ್ ಆಸ್ ವೆಲ್, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಈ ಥರದ್ದು ಯುನಿಕ್ ಕಂಟೆಂಟು, ಶಾರ್ಟ್ ಕಂಟೆಂಟ್ಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವೇರಿಯಂಟ್ಸ್ ವೈಸ್ Z2, Z4, Z6, Z8, Z8L, Z8S, Z8T ಅಂತ ಬರುತ್ತೆ. ಡೀಸೆಲ್ಲು, ಪೆಟ್ರೋಲು, ಮ್ಯಾನ್ಯುಯಲ್ಲು, ಆಟೋಮೆಟಿಕ್, 2 ವೀಲ್ ಡ್ರೈವ್, 4 ವೀಲ್ ಡ್ರೈವ್ ಇಷ್ಟು ವೇರಿಯಂಟ್ ಬರೋದ್ರಿಂದ ಟೋಟಲ್ ಆಗಿ 27 ವೇರಿಯಂಟ್ ಬರುತ್ತೆ ಸ್ಕಾರ್ಪಿಯೋನಲ್ಲಿ. ನಾನಿವತ್ತು ರಿವ್ಯೂ ಮಾಡ್ತಿರುವಂಥದ್ದು ಟಾಪ್ ಎಂಡ್ ವೇರಿಯಂಟು, ಅದು ಕೂಡ ಡೀಸೆಲ್ಲು, 2 ವೀಲ್ ಡ್ರೈವ್. ಆ್ಯಂಡ್ ಅದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದು 22,25,000 ಆಗುತ್ತೆ. ಆ್ಯಂಡ್ ಆನ್ ರೋಡ್ ಬ್ಯಾಂಗ್ಳೂರು 28,30,000 ಆಗುತ್ತೆ. ಬಟ್ ಅದೇ ನೀವು 4 ವೀಲ್ ಡ್ರೈವ್ ತಗೋತೀರಾ ಅಂತಂದರೆ ಆನ್ ರೋಡ್ ಬ್ಯಾಂಗ್ಳೂರು 30,97,000 ಆಗುತ್ತೆ. ಆಲ್ಮೋಸ್ಟ್ 2,67,000 ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ 2 ವೀಲ್ ಡ್ರೈವ್ಗೂ ಮತ್ತು 4 ವೀಲ್ ಡ್ರೈವ್ಗೂ. ಪೆಟ್ರೋಲ್ ಪ್ರೈಸ್ ಲಿಸ್ಟ್ ಆ್ಯಕ್ಚುಲಿ ಹಿಂದ್ಗಡೆ ಬರುತ್ತೆ. ನಿಮಗೆ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗೋದೇ 13,69,000 ಇಂದ. ಟಾಪ್ ಎಂಡು ಡೀಸೆಲ್ 24,39,000 ಆಗುತ್ತೆ. ಸೊ ಬೇರೆ ವೇರಿಯಂಟ್ಸ್ದು ಪ್ರೈಸ್ ಬೇಕು ಅಂತಂದರೆ ವಿಡಿಯೋ ಪಾಸ್ ಮಾಡಿ ಪ್ರೈಸ್ ಲಿಸ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಂಡ್ ಗಾಡಿ ಕೀ ಕೂಡ ಆಕ್ಚುಲಿ ಅಪ್ಡೇಟ್ ಮಾಡಿಲ್ಲ, ನೋಡ್ತಿರ್ಬೋದು. ಇಲ್ಲಿ ಲಾಕಿ ಕೊಟ್ಟಿದ್ದಾರೆ, ಬೂಟ್ ಲಾಕ್ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ, ಇದು ಬಂದು ಅನ್ಲಾಕಿ ಕೊಟ್ಟಿದ್ದಾರೆ, ಹಿಂದ್ಗಡೆ ಮಹೀಂದ್ರಾ ಲೋಗೋ ಕೊಟ್ಟಿದ್ದಾರೆ. ಅಂಡ್ ಈ ಕೀದು ಬ್ಯಾಟ್ರಿ ಡೌನ್ ಆಯಿತು ಅಂದರೆ ಮ್ಯಾನ್ಯುವಲ್ ಎಂಟರಕ್ಕೆ ಮೆಕ್ಯಾನಿಕಲ್ ಕೀ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕಲಿ ಫ್ಲಿಪ್ ಕೀ ಥ್ರೂ ಕೊಟ್ಟಿದ್ದಾರೆ. ಫ್ರಂಟ್ ಇಂದ ಇವಾಗಲೂ ಅದೇ ಸೇಮ್ ರಗಡ್ ಲುಕ್ನ ಮೇಂಟೈನ್ ಮಾಡಿದ್ದಾರೆ. ಲಿಟ್ರಲಿ ಏನಂದ್ರೆ ಇನ್ನೂ ಚೇಂಜ್ ಮಾಡಿಲ್ಲ. ತುಂಬ ಹತ್ರ ಬಂದರೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಆ್ಯಡ್ ಆಗಿರುವಂಥದ್ದು ನೋಡ್ಬೋದು ನೀವು. ಸೊ ಫ್ರಂಟ್ ಕ್ಯಾಮ್ರಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಈ ಕಾರ್ಲಿ 360 ಕ್ಯಾಮ್ರಾ ಡೆಫಿನೆಟ್ಲಿ ಇರುತ್ತೆ ಅಂತ. ಬಟ್ 360 ಕ್ಯಾಮ್ರಾ ಅಲ್ಲ ಗೈಸ್, 540 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಗ್ರಿಲ್ 6 ಲೈಟ್ ಬರುತ್ತೆ. ಆ್ಯಂಡ್ ಅದಕ್ಕೆ ಕ್ರೋಮ್ ಇನ್ಸರ್ಟ್ಸ್ ಕೂಡ ಕೊಟ್ಟಿದ್ದಾರೆ, ಕ್ರೋಮ್ ಬಾರು, ಟ್ವಿನ್ ಪೀಕ್ ಮಹೀಂದ್ರಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ಲ್ಯಾಂಪ್ ವೈಸ್ ಕಂಪ್ಲೀಟ್ಲಿ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಲೋ ಬೀಮ್ಗೆ ಪ್ರೊಜೆಕ್ಟರ್ ಸೆಟಪ್ ಬರುತ್ತೆ. ಆ್ಯಂಡ್ ಹೈ ಬೀಮ್ಗೆ ರಿಫ್ಲೆಕ್ಟಿವ್ ಬೇಸ್ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ ಡೈನಾಮಿಕ್ ಸ್ವೈಪ್ ಫಂಕ್ಷನ್ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕಾರಿನ DRL. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ, ಇಲ್ಲೊಂದು ಬರುತ್ತೆ ಆ್ಯಂಡ್ ಇವನ್ ಆ ಕಡೆ ಒಂದು ಬರುತ್ತೆ. 2 ಪಾರ್ಕಿಂಗ್ ಸೆನ್ಸರ್ಸ್ ಬರೋದು. ಹೆಡಾರ್ ಪ್ಯಾನಲ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಬ್ರೀತ್ ಮಾಡೋಕ್ಕೆ ಕಾರು ಓಪನಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಚೇಳು ಅಂತ ಹೇಳ್ತೀವಲ್ಲ ಸ್ಕಾರ್ಪಿಯೋ ಅಂತಂದ್ರೆ ಕನ್ನಡದಲ್ಲಿ ಚೇಳು ಅಂತಾನೆ ಅರ್ಥ. ಸೊ ಅದ್ರದ್ದು ಬಾಲ ಬರುತ್ತಲ್ಲ, ಅದ್ರದ್ದು ಸೇಮ್ ರಿಸಂಬ್ಲೆನ್ಸ್ ಆಗಿ DRL ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಇಂದ ಒಂದು ಫ್ರಂಟ್ ಕ್ಯಾಮ್ರಾ ಚೇಂಜಸ್ ಆದ್ರೆ ಇನ್ನೊಂದು ಚೇಂಜ್ ಬಂದು ಅಲಾಯ್ ಡಿಸೈನ್ ಆಕ್ಚುಲಿ ಚೇಂಜ್ ಮಾಡಿದ್ದಾರೆ. ಟೈರ್ ಸೈಜ್ ಬಂದು 255/60 R 18 ಇಂಚ್ ಕೊಟ್ಟಿದ್ದಾರೆ. ಹಳೆ ಅಲಾಯ್ ಡಿಸೈನ್ ಆಕ್ಚುಲಿ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಫೋಟೋಲ್ ನೋಡಿದಾಗ ಏನ್ ನಿಮಗೆ ಓಕೆ ಅಂತ ಅನ್ಸುತ್ತೆ, ಬಟ್ ಇನ್ ಪರ್ಸನ್ ಬಂದು ನೋಡಿದಾಗ ಆಕ್ಚುಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಒಂದೊಂತರ ಇರುತ್ತೆ. ಮೇ ಬಿ ನಿಮಗೆ ಈ ಅಲಾಯ್ ಡಿಸೈನ್ ಇಷ್ಟ ಆಗ್ಬೋದು. ಸೊ ಮುಂದ್ಗಡೆಗೂ ಡಿಸ್ಪ್ಲೇ ಬರುತ್ತೆ, ಹಿಂದ್ಗಡೆಗೂ ಡಿಸ್ಪ್ಲೇ ಬರುತ್ತೆ. ಅಂಡ್ ಅದು ಕಾರಿನ ಸಸ್ಪೆನ್ಷನ್ ಸೈಡ್ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹತ್ತಕ್ಕೆ ಫುಟ್ ಸ್ಟೆಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಕ್ಚುಲಿ ಇಂಡಿಕೇಟರ್ ನ ಮಿರರ್ ಅಲ್ಲಿ ಇಂಟಿಗ್ರೇಟ್ ಆಗಿದೆ. ಅಂಡ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ 2 ಬರುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಇದೆ, ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಅಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಕ್ರೋಮ್ ಬೀಡಿಂಗ್ ನೋಡಿ, ಈ ಕ್ರೋಮ್ ಬೀಡಿಂಗ್ ಹಿಂಗ್ ಬಂದು ಮತ್ತೆ ಮೇಲ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಅದನ್ನೇ ಹೇಳಿದ್ ನಾನು, ಸೈಡ್ ಇದ್ರಲ್ಲೂ ಚೇಲ್ ಡಿಸೈನ್ ನ ಕೊಟ್ಟಿದ್ದಾರೆ. ಅಂಡ್ ಹೊಸ ಆಡೆಡ್ ಫೀಚರ್ ಅಂತಂದ್ರೆ UV ಕಟ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಸೋಲಾರ್ ಗ್ಲಾಸ್ ಅಂತಾನೂ ಹೇಳ್ತಾರೆ ಮಹೀಂದ್ರಾನವರು. ಅಂಡ್ ಹಿಂದ್ಗಡೆ ಬಂದ್ರೆ ಸೇಮ್ ಅದೇ ವರ್ಟಿಕಲ್ ಟೈಲ್ ಲ್ಯಾಂಪ್ ನ ರಿಟೈನ್ ಮಾಡಿದ್ದಾರೆ. ಹಿಂದ್ಗಡೆಗೆ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದು ಬಂದು ಕಾರಿನ ಬ್ರೇಕ್ ಲ್ಯಾಂಪು. ಇವಾಗ ಸದ್ಯಕ್ಕೆ ಹೆವಿ ಬ್ರೈಟ್ ಇರೋದ್ರಿಂದ ನಿಮಗೆ ಟೈಲ್ ಲ್ಯಾಂಪ್ ಆನ್ ಆಗಿರೋದು ಗೊತ್ತಾಗ್ತಿಲ್ಲ. ಸ್ಕಾರ್ಪಿಯೋ ಏನ್ ಬ್ಯಾಡ್ಜಿಂಗ್ ಕೂಡ ಇದೆ. ಅಂಡ್ ವೈಪರ್ ಇದೆ, ಡಿಫಾಗರ್ ಕೂಡ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಅಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಅಂಡ್ ಟ್ವಿನ್ ಪಿಕ್ ಮಹೀಂದ್ರಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಿಂದ್ಗಡೆಗೆ 4 ಬರುತ್ತಾ, ಓಕೆ ಹಿಂದ್ಗಡೆಗೂ ಬರೀ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಗೈಸ್. ಸ್ಪೇರ್ ವೀಲ್ ಬರುತ್ತಾ ಅಂದ್ರೆ ಡೆಫಿನೆಟ್ಲಿ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದು. ಅಂಡ್ ಅದು ಕೂಡ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಅಂಡ್ ಇವಾಗಲೂ ಸೈಡ್ ವೈಸ್ ಬೂಟ್ನ ಓಪನ್ ಮಾಡಬೇಕು. ಬೂಟ್ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಒಳಗಡೆಯಿಂದ ಇಲ್ಲಿ ಓಪನ್ ಮಾಡೋಕೆ ಲೀವರ್ ಕೂಡ ಇದೆ. ಮೇ ಬಿ ಇದು ಎಮರ್ಜೆನ್ಸಿ ಎಕ್ಸಿಟ್ಗೆ ಕೊಟ್ಟಿರುವಂತದ್ದು ಅಂತ ಅನ್ಕೋತೀನಿ. ಡೋರ್ಗಳೆಲ್ಲ ಜಾಮ್ ಆದಾಗ ಆಚೆ ಬರೋಕ್ಕೆ ಇದೊಂದು ಲಿವರ್ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೋತೀನಿ. ಥರ್ಡ್ ರಾ ಆಕ್ಚುಲಿ ಅಪ್ಡೇಟ್ ಮಾಡ್ಬೋದಾಗಿತ್ತು ಮಹೀಂದ್ರನವರು, ಬಟ್ ಅಪ್ಡೇಟ್ ಮಾಡಿಲ್ಲ. ಇದನ್ನ ಈ ತರ ಫೋಲ್ಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಇದನ್ನ ಹಿಂಗೆ ಎತ್ಬಿಟ್ಟಾರು ಕೂರಿಸ್ಬಿಡ್ಬೋದು, ಸೊ ದಟ್ ಬೂಟ್ ಆಕ್ಸೆಸ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಏರಿಯಾ ಸಿಗತ್ತೆ. ಅಂಡ್ ಇದನ್ನ ವಾಪಸ್ ಕೂರಿಸ್ಬೇಕು ಅಂತಂದ್ರೆ ಈ ಸ್ಟ್ರಾಪ್ ಇದೆಯಲ್ಲ ಇದನ್ನ ಎಳಿಬೇಕು. ಯಪ್ಪ ಹೆವಿ ಎನರ್ಜಿ ಬೇಕು ಗುರು. ಅಂಡ್ ಇವನ್ ಇಲ್ಲಿ ಸಬ್ವೂಫರ್ ಕೂಡ ಪ್ರೊವೈಡ್ ಮಾಡಿರೋಂಥದ್ದು ನೋಡ್ಬೋದು ನೀವು. ನೋಡಿ ಸ್ಪೇರ್ ವೀಲ್ ಡೌನ್ ಮಾಡೋಕ್ಕೆ ಆಕ್ಚುಲಿ ಇಲ್ಲಿ ಬರುತ್ತೆ. ಅಂಡ್ ಒಂದಿಷ್ಟು ಟೂಲ್ ಕಿಟ್ಸ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸೀಟ್ ಆಕ್ಚುಲಿ 50-50 ಸ್ಪ್ಲಿಟ್ಟಿಂಗ್ ಆರು ಕೊಡ್ಬೋದಾಗಿತ್ತು, ಬರೀ ಬೆಂಚ್ ಸೀಟ್ ಕೊಟ್ಬಿಟ್ಟು ಅದನ್ನ ಫೋಲ್ಡ್ ಮಾಡೋ ಥರ ಕೊಟ್ಟಿದ್ದಾರೆ. ಅಂಡ್ ಡೀಸೆಲ್ ಟ್ಯಾಂಕ್ ಈ ಕಡೆ ಕೊಟ್ಟಿದ್ದಾರೆ ಆಕ್ಚುಲಿ ಲಿಡ್. ಅಂಡ್ DPF ಆಗೋಕ್ಕೆ ಇಲ್ಲಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು 8-10 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅಡ್ರಿನಾಕ್ಸ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಒಂದು ರಿಕ್ವೆಸ್ಟ್ ಆನ್ಸರ್ ಕೊಡಬೇಕಾಗಿತ್ತು, ಅದೊಂದು ಮಿಸ್ಔಟ್ ಆಗಿದೆ. ಬಿಕಾಸ್ ಬೂಟಲ್ಲೇ ಕೊಟ್ಟಿದ್ದಾರೆ, ಕೋ ಡ್ರೈವರ್ ಸೈಡ್ ಕೊಟ್ಟಿದ್ರೆ ಏನಾಗಿರೋದು ಗುರು. ಕ್ಯಾಬಿನಿಗೆ ಬಂದರೆ ಸೇಮ್ ಕ್ಯಾಬಿನ್, ಏನಂದ್ರೆ ಏನೂ ಚೇಂಜ್ ಮಾಡಿಲ್ಲ. ಬ್ರೌನ್ ಅಂಡ್ ಬ್ಲ್ಯಾಕ್ ಇಂಟೀರಿಯರ್ ನೋಡ್ತೀರಾ ನೀವು. ಗ್ಲಾಸ್ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆರಂ ಪ್ಯಾಡ್ಗೆ ಲೆದರ್ ಫಿನಿಶಿಂಗ್ ಇದೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಸ್ಯಾಟಿನ್ ಫಿನಿಶ್ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲ್ಗೆ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ, ಸೋನಿ ಸ್ಪೀಕರ್ಸ್ ಬರುತ್ತೆ ಈ ಕಾರಲ್ಲಿ. ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹತ್ತಕ್ಕೆ ಫುಟ್ ಸ್ಟೆಪ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಹ್ಯಾಂಡಲ್ ಒಂದು ಕೊಟ್ಟಿದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿರೋದು. ಬಿಕಾಸ್ ಫ್ರಂಟಲ್ಲಿ ಹ್ಯಾಂಡಲ್ ನೋಡಿದೆ ನಾನು. ಅದಕ್ಕಿಂತ ಮುಂಚೆ ಸೀಟ್ ರಿಕ್ಲೈನ್ ಆಂಗಲ್ ನೋಡ್ಕೊಬಿಡಿ. ಸೀಟ್ ಇಷ್ಟು ರಿಕ್ಲೈನ್ ಮಾಡ್ಬೋದು, ಅದು ನಾರ್ಮಲ್ ಆಂಗಲ್ ಇಷ್ಟು ಕೊಟ್ಟಿರುವಂಥದ್ದು. ಥರ್ಡ್ ರೋ ಹೋಗಬೇಕು ಅಂತಂದ್ರೆ ಈಸಿಯಾಗೆ ಇಲ್ಲಿ ಟಂಬಲ್ ಮಾಡ್ಬೋದು. ಇದೇ ಲಿವರ್ ಯೂಸ್ ಮಾಡ್ಕೊಂಡೆ ನೀವು ಸೀಟ್ ರಿಕ್ಲೈನ್ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದನ್ನು ಪ್ರೆಸ್ ಮಾಡೋ ಸಾಕು, ಈಸಿಯಾಗಿ ಟಂಬಲ್ ಆಗಿಬಿಡುತ್ತೆ. ನೋಡಿ ಆ್ಯಸ್ ಸಿಂಪಲ್ ಆ್ಯಸ್ ದಟ್, ತುಂಬ ಸಿಂಪಲ್ ಇದೆ. ಲಿಟ್ರಲಿ ಸ್ಪೇಸ್ ಎಷ್ಟಿದೆ ಅಂತಂದರೆ ಅಯ್ಯೋ ಭಗವಂತ ಅಮ್ಮಾಡೆ. ಲಿಟ್ರಲಿ ನನಗೇನೆ ಸ್ಪೇಸ್ ಇಲ್ಲಿ ಅಷ್ಟಾಗಿ ಇಲ್ಲ ಆ್ಯಕ್ಚುಲಿ. ನೀ ಸ್ಪೇಸ್ ಓಕೆ ಅಂತ ಹೇಳ್ತೀನಿ. ಇವನ್ ಲೆಗ್ ರೂಮ್ ಕೂಡ ತುಂಬ ಕಮ್ಮಿ ಇದೆ ಅಂತ ಅನಿಸ್ತು ನನಗೆ. ಸೊ ಸ್ಪೇಸಿಂಗ್ ಕೂಡ ಆ್ಯಕ್ಚುಲಿ ತುಂಬ ಕಮ್ಮಿ ಇದೆ. ಇವನ್ ಹೆಡ್ ರೂಮ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಕಮ್ಮಿ ಇದೆ ಅನ್ನೋ ಅಂಥದ್ದು. ಇವನ್ ಅಡಲ್ಟ್ಸ್ ಕೂಡ ಆ್ಯಕ್ಚುಲಿ ಅಷ್ಟು ಕಂಫರ್ಟಬಲ್ ಆಗಿ ಸೀಟಲ್ಲಿ ಕೂರೋಕ್ಕಾಗಲ್ಲ. ನನ್ನ ಪ್ರಕಾರ 4 ವರ್ಷ ಅಥವಾ 5 ವರ್ಷದ ಮಗುನ ಮಾತ್ರ ಇಲ್ಲಿ ಕೂರಿಸ್ಬೋದು. ಆ್ಯಂಡ್ ಅವ್ರನ್ನ ಕೂತ್ಕೊಂಡ್ಮೇಲೆ ಸೇಫ್ಟಿಗೆ ಅಂತ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಕೂಡ ಏರ್ಬ್ಯಾಗ್ ಬರುವಂಥದ್ದು ನೋಡ್ಬೋದು. ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಆಗಿದೆ, ಲೈಟ್ ಕೂಡ ಇದೆ, ಹ್ಯಾಂಡಲ್ ಕೂಡ ಇದೆ. ಆ್ಯಂಡ್ ಇವನ್ ಅದು ಇಲ್ಲೂ ಕೂಡ ಸೇಮ್ ಲೈಟ್ ಇದೆ, ಹ್ಯಾಂಡಲ್ ಇದೆ, ಸ್ಪೀಕರ್ ಇದೆ. ಏರ್ಬ್ಯಾಗ್ ಈ ಸೈಡು ಬರುತ್ತೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇಲ್ಲಿ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಕೈ ಹಿಂಗೆ ಹಿಡ್ಕೊಂಡು ಕೂತ್ಕೋಬಹುದು. ಆ್ಯಂಡ್ ಇವನ್ ಈ ಸೈಡ್ ಕೂಡ ಅದೇ ಕೊಟ್ಟಿದ್ದಾರೆ. 12 ವೋಲ್ಟ್ ಪೋರ್ಟ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. USB ಪೋರ್ಟ್ ಅನ್ನು ಕೊಡಬೇಕಾಗಿತ್ತು. ರಿಯರ್ ಸೀಟ್ಗೆ AC ವೆಂಟೇ ಇಲ್ಲ ಗುರು. ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಲಿಟ್ರಲಿ ಶಾರ್ಟ್ ಜರ್ನೀಸ್ ಇದ್ರೆ ಮಾತ್ರ ನೀವು ಥರ್ಡ್ ರೋಲ್ ಕೂತ್ಕೊಳ್ಳೋದು ಬೆಸ್ಟು. ಇಲ್ಲ ಅಂತಂದರೆ ಯಾರನ್ನೂ ಕೂರ್ಸೋಕೆ ಹೋಗ್ಬೇಡಿ, ಬಿಕಾಸ್ ಇಟ್ಸ್ ಬೆಸ್ಟ್ ಟು ಅವಾಯ್ಡ್ ಆ್ಯಕ್ಚುಲಿ. ತುಂಬ ಶಾರ್ಟ್ ಜರ್ನೀಸ್ ಇದ್ರೆ ಮಾತ್ರ ಥರ್ಡ್ ರೋ ಯೂಸ್ ಮಾಡಿ. ಬಟ್ ಒಂಥರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಆಗುತ್ತೆ ನಿಮಗೆ. ಬಿಕಾಸ್ ಮುಂದ್ಗಡೆ ಡ್ರೈವರ್ಗಿನ ಸ್ವಲ್ಪ ನೀವು ಹೈಟಲ್ಲಿ ಕೂತಿರೋ ಥರ ಫೀಲ್ ಆಗುತ್ತೆ ಥರ್ಡ್ ರೋಲ್ ಕೂತಿರೋರು. ಸೊ ಅದೊಂದು ಪಾಯಿಂಟು. ಬಟ್ ಸ್ಪೇಸಿಂಗ್ ವೈಸ್ ಡೀಸೆಂಟ್ ಅಂತ ಹೇಳ್ತೀನಿ ಗುರು. ತುಂಬ ಶಾರ್ಟ್ ಇರೋ ಅಡಲ್ಟ್ಸಿಗೆ ಮಾತ್ರ ಥರ್ಡ್ ರೋ ಯೂಸ್ ಆಗುತ್ತೆ, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಓಕೆ, ಇಳಿಯೋದು ಸ್ವಲ್ಪ ನಿಮಗೆ ಟಾಸ್ಕ್ ಆಗುತ್ತೆ, ಬಟ್ ಸ್ಟಿಲ್ ಇಟ್ಸ್ ಫೈನ್. ಸೀಟ್ ಹಾಕ್ಬೇಕಾ, ವಾಪಸ್ ಹಿಂಗೆ ಹಾಕ್ಬಿಟ್ಟು ಲಾಕ್ ಮಾಡಿ ಹಿಂಗೆ ಮಾಡಿದ್ರೆ ನೋಡಿ ನಾರ್ಮಲ್ ರಿಕ್ಲೈನ್ ಆಂಗಲಿಗೆ ಬಂತು. ಕಂಪ್ಲೀಟ್ಲಿ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ. 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೆಂಟರ್ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಕೊಟ್ಟಿಲ್ಲ, ಬಟ್ ಸೆಂಟರ್ ಆಮ್ರೆಸ್ಟ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರುತ್ತೆ, ಈ ಸೈಡ್ ಮತ್ತು ಆ ಸೈಡ್ 2 ಕಡೆನೂ ಬರುತ್ತೆ. ಆ್ಯಂಡ್ ಇವನ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಇಲ್ಲಿ. ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ, ಬ್ಲೋಯರ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 65 ವಾಟ್ Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮುಂಚೆ USB ಬರ್ತಾ ಇರೋ, ಬಟ್ ಇವಾಗ 65 ವಾಟ್ ಆ್ಯಡ್ ಮಾಡಿದ್ದಾರೆ ಹಿಂದ್ಗಡೆಗೆ, ಅದೊಂದು ಅಡೆಡ್ ಫೀಚರು. ಸೀಟ್ ಬ್ಯಾಕ್ ಪಾಕೆಟ್ ಕೊಟ್ಟಿದ್ದಾರೆ. ಒಳಗಡೆ ಸಪ್ರೇಟಾಗಿ ಒಂದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಡ್ರೈವರ್ ಸೈಡ್ ಕೂಡ ಸೀಟ್ ಬ್ಯಾಕ್ ಪಾಕೆಟ್ ಮತ್ತು ಮೊಬೈಲ್ ಹೋಲ್ಡರ್ 2 ಬರುತ್ತೆ. SRS ಏರ್ಬ್ಯಾಗ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು. ಲೈಟ್ ಕೊಟ್ಟಿದ್ದಾರೆ, ಹ್ಯಾಂಡಲ್ ಕೊಟ್ಟಿದ್ದಾರೆ, ಆ್ಯಂಡ್ ಕೋಟು ಕೂಡ ಕೊಟ್ಟಿದ್ದಾರೆ. ಬಟ್ ಸನ್ಬ್ಲೈಂಡ್ ಒಂದು ಕೊಡಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನು. ಡೋರ್ ಮಾತ್ರ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಗುರು, ನಾರ್ಮಲ್ ಆಗಿ ಹಾಕೋಕ್ಕೆ ಆಗಲ್ಲ. ಒಂದು ಎಫರ್ಟ್ ಹಾಕಿ ಹಿಂಗೆ ಒಳಗೆ ಎಳೆದ್ರೆ ನಿಮ್ಗೆ ಅವಾಗ ಡೋರ್ ನೀಟಾಗಿ ಕ್ಲೋಸ್ ಆಗುತ್ತೆ. ಸೊ ಬಿಸಿಲು ಹೊರಗಡೆಯಿಂದ ನೀಟಾಗಿ ಒಳಗಡೆ ಕಟ್ ಆಗ್ತಾ ಇರೋದು ನನಗೆ ಫೀಲ್ ಆಗ್ತಾ ಇದೆ, ಬಿಕಾಸ್ UV ಕಟ್ ಗ್ಲಾಸ್ ಕೊಟ್ಟಿರೋದ್ರಿಂದ. ಸೊ ಇಟ್ಸ್ ಡೂಯಿಂಗ್ ಇಟ್ಸ್ ಫಂಕ್ಷನ್ ಆ್ಯಕ್ಚುಲಿ. ಆ್ಯಂಡ್ ಸ್ಪೇಸಿಂಗ್ ವೈಸ್ ಲೆಗ್ ರೂಮ್, ನೀ ರೂಮ್ ಎಲ್ಲದೂ ಚೆನ್ನಾಗಿದೆ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಸೆಕೆಂಡ್ ರೋಲಿ ಆರಾಮಾಗಿ ಕೂತ್ಕೋಬೋದು ಅಡಲ್ಟ್ಸ್ಗಳು. ಆ್ಯಂಡ್ ಇವನ್ 3 ಜನನು ಕೂತ್ಕೊಳ್ಳೋಷ್ಟು ಕ್ಯಾಬಿನ್ ಬಿಡ್ತಿದೆ. ಮಧ್ಯದಲ್ಲಿ ಹಂಪು ಸ್ವಲ್ಪ ರೈಸ್ ದಪ್ಪ ಕೊಟ್ಟಿದ್ದಾರೆ, ಬಟ್ ಸ್ಟೀಲ್ ಮಧ್ಯದಲ್ಲಿ ಕೂತ್ಕೊಳ್ಳೋರು ಈ ಥರ ಕೂತ್ಕೋಬೇಕಾಗತ್ತೆ. ಕಾಲ ಈ ಕಡೆ ಮತ್ತು ಆ ಕಡೆ ಹಾಕೊಂಡು ಕೂತ್ಕೋಬೇಕಾಗತ್ತೆ. ಓಕೆ, ಕಂಫರ್ಟಬಲ್ ಆಗಿದೆಯಾ ಅಂತಂದರೆ ಎಸ್, ಒಂದು ರೇಂಜಿಗೆ ಕಂಫರ್ಟಬಲ್ ಆಗಿದೆ. ಬಟ್ ಹೆಡ್ ರೆಸ್ಟ್ ಸಪೋರ್ಟ್ ಒಂದು ನಿಮಗೆ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಕುಳುಗಿರೋರು ಕೂತ್ರೆ ಓಕೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಇದು ಡ್ಯಾಶ್ಬೋರ್ಡ್ನ ಲೇಔಟು. ಚೇಂಜಸ್ ಗೊತ್ತಾಗತ್ತೆ ಗೈಸ್, ಏನು ಚೇಂಜಸ್ ಗೊತ್ತಾಗಿದ್ದೆ ಕಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ಮುಂದೆ ಹೋಗಿ ನಾನೇ ಹೇಳ್ತೀನಿ ಬನ್ನಿ. ಆ್ಯಂಡ್ ಡ್ರೈವರ್ ಸೈಡಿಗೆ ಬಂದರೆ
ಇಲ್ಲೂ ಕೂಡ ಅದೇ ಸೇಮ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ನೋಡ್ತೀರಾ. ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಅಂಡ್ ಆರಾಮ್ ಪ್ಯಾಡ್ಗೆ ಲೆದರಿಂಗ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್, ಸಟಿನ್ ಫಿನಿಶ್ ಡೋರ್ ಹ್ಯಾಂಡಲ್, ಐ ಮೀನ್ ಗ್ರಾಬ್ ಹ್ಯಾಂಡಲ್ ಬೇಸಿಕ್ಲಿ. ಅಂಡ್ ಡ್ರೈವರ್ ವಿಂಡೋಗೆ ಒನ್ ಟಚ್ ಅಪ್ ಅಂಡ್ ಡೌನ್ ಎರಡು ಬರುತ್ತೆ ನೋಡ್ತಿರ್ಬೋದು. ಅಂಡ್ ಅದ್ರ ಜೊತೆಗೆ ಕೋ ಡ್ರೈವರ್ ಇದೆಯಲ್ಲ ಅದಕ್ಕೂ ಒನ್ ಟಚ್ ಅಪ್ ಅಂಡ್ ಡೌನ್ ಬರುತ್ತೆ ನೋಡ್ತಿರ್ಬೋದು. ಸೊ ಬರೀ ಫ್ರಂಟ್ 2 ವಿಂಡೋಸಿಗೆ ಮಾತ್ರ ಒನ್ ಟಚ್ ಅಪ್ ಅಂಡ್ ಡೌನ್ ಕೊಟ್ಟಿರೋದು, ಬೇರೆ ಯಾವ ವಿಂಡೋಸ್ಗೂ ಕೊಟ್ಟಿಲ್ಲ. ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಅಂಡ್ ಆಫಿಗೆ ಇಲ್ಲಿ ಕೊಟ್ಟಿದ್ದಾರೆ, ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ಗೆ ಕೊಟ್ಟಿದ್ದಾರೆ, ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಆಗಿರೋದ್ರಿಂದ ಹುಡ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅಂಡ್ 6 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಹೈಟ್ ಮಾಡ್ಕೋಬೋದು. ಅಂಡ್ ಅದ್ರ ಜೊತೆಗೆ ಇನ್ಕ್ಲಿನೇಷನ್ ಆ್ಯಂಗಲ್ ಕೂಡ ಸೆಟ್ ಮಾಡ್ಕೋಬೋದು. ಲಂಬಾರ್ ಅಡ್ಜಸ್ಟ್ಮೆಂಟು ಮತ್ತು ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು ಮ್ಯಾನ್ಯುಯಲ್. ಅಂಡ್ ಟೋಟಲಿ 4 ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟು. ಇದು ಲಂಬಾರ್, ಬೇಸಿಕ್ಲಿ ನಿಮ್ಮ ಸ್ಪೈನ್ ಸಪೋರ್ಟಿಗೆ ಬೇಕಾಗಿರುವಂಥ ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡ್ಕೋಬೋದು. ಸೊ ಟೋಟಲಿ ಇಟ್ಸ್ 10 ವೇ ಅಡ್ಜಸ್ಟಬಲ್, 6 ವೇ ಎಲೆಕ್ಟ್ರಿಕ್ಕು, 4 ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು. ತ್ರಿಕೋಣ ಹತ್ತಕ್ಕೆ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ಹಿಂದ್ಗಡೆನೂ ಕೊಡಬೇಕಾಗಿತ್ತು ಅಂತ. ಸೊ ಮುಂದ್ಗಡೆ ಹೆಂಗೆ ಕೊಟ್ಟಿದ್ದಾರೋ ಅದೇ ಥರ ಕೊಟ್ಟಿದ್ರೆ ಸ್ವಲ್ಪ ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಈಸಿಯಾಗಿರೋದು. ಸ್ಟೇರಿಂಗ್ ವೀಲ್ ಆ್ಯಕ್ಚುಲಿ ಅದೇ ಸೇಮ್ ಇದೆ. ಹೆಡ್ಲ್ಯಾಂಪ್ ಆನ್ ಆಗಿರೋದ್ರಿಂದ ಲಿಟ್ರಲಿ ಏನಂದರೆ ಏನೂ ಕಾಣ್ತಾ ಇಲ್ಲ. ಡೋರ್ ಕ್ಲೋಸ್ ಮಾಡೋಣ. ಅದಕ್ಕೆ ಮುಂಚೆ ಇಲ್ಲಿ ನೋಡ್ತಿರ್ಬೋದು ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿರೋದು, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಡೋರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ಗೂ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿ ಬಂದು ಟ್ವೀಟರ್ ಪ್ಲೇಸ್ಮೆಂಟ್ ಆಗಿದೆ. ಆ್ಯಂಡ್ ಸೆಂಟ್ರಲ್ ಸ್ಪೀಕರ್ ಅಲ್ಲಿ ಕೊಟ್ಟಿದ್ದಾರೆ. ಸೋನಿ ಸ್ಪೀಕರ್ಸ್ ಈ ಕಾರಲ್ಲಿ ಬರೋದು. ಟೋಟಲ್ ಆಗಿ 12 ಸ್ಪೀಕರ್ ಸಿಸ್ಟಮ್ ಬರುತ್ತೆ. ಲಿಟ್ರಲಿ ಈ ಕಾರ್ನ ಅಪ್ಡೇಟ್ ಹೆಂಗೆ ಮಾಡಿದ್ದಾರೆ ಅಂತಂದರೆ ಥಾರಾಕ್ಸಲ್ಲಿ ಇರುವಂಥದ್ದನ್ನ ತೊಗೊಂಬಂದು ಸ್ಕಾರ್ಪಿಯೋನಿಗೆ ಹಾಕಿದ್ದಾರೆ. ಬಿಕಾಸ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಥಾರಾಕ್ಸ್ದೇನೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಥಾರಾಕ್ಸ್ದೇನೆ, ಆ್ಯಂಡ್ ಅದ್ರ ಜೊತೆಗೆ ಪ್ಯಾನೋರಮಿಕ್ ಸನ್ರೂಫ್ ಏನು ಕೊಟ್ಟಿದ್ದಾರೆ ಅದು ಕೂಡ ಥಾರಾಕ್ಸ್ದೇನೆ. ಸೊ ಇಷ್ಟು ಕೂಡ ಅಪ್ಡೇಟೆಡ್ ಕ್ಯಾಬಿನಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ನೋಡ್ತಾ ಇದ್ದೀರಲ್ಲ, ಮುಂಚೆ USB ಇತ್ತು, ಬಟ್ ಇವಾಗ ಫ್ರಂಟ್ಗೆ 65 ವಾಟ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟು ಮತ್ತು ರಿಯರ್ಗೆ ಎರಡು ಕಡೆನೂ 65 ವಾಟ್ ಅಪ್ಡೇಟ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವೈಸ್ 10.25 ಇಂಚ್ ಡಿಜಿಟಲ್ ಕೊಟ್ಟಿದ್ದಾರೆ. ಮುಂಚೆ ಅನಲಾಗ್ ಬರ್ತಾ ಇತ್ತು. ಆ್ಯಂಡ್ ಇವಾಗ ಅದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಟ್ರಿಪ್ ಡೀಟೇಲ್ಸ್ ತೋರಿಸ್ತಾ ಇದೆ, ಟ್ರಿಪ್ A, ಟ್ರಿಪ್ B, ಆ್ಯಂಡ್ ಡಿಜಿಟಲ್ ಟೈಮ್ ಹೇಳುತ್ತೆ, ಡ್ರೈವರ್ ಅಟೆನ್ಷನ್ ಲೆವೆಲ್ ಹೇಳುತ್ತೆ, ಡ್ರೈವಿಂಗ್ ಇನ್ಫೋ ಕೊಟ್ಟಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಫ್ಯೂಲ್ ಇನ್ಫೋ, ಬೇಸಿಕ್ಲಿ ಮೈಲೇಜ್ ಎಷ್ಟು ಬರುತ್ತೆ ಅಂತ ಹೇಳುತ್ತೆ, ವೆಹಿಕಲ್ ಇನ್ಫೋ ಕೂಡ ಬರುತ್ತೆ. ನ್ಯಾವಿಗೇಷನ್ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಫುಲ್ ಮ್ಯಾಪ್ ನ್ಯಾವಿಗೇಷನ್ ಕೂಡ ಬರುತ್ತೆ. ಇಲ್ಲ ಅಂತಂದರೆ ಬರೀ ಇಷ್ಟಿಗೆ ಮಾತ್ರ ನೋಡ್ಕೋಬೋದು, ಇಲ್ಲ ಕಂಟಿನ್ಯೂಸ್ ಇದನ್ನ ಪ್ರೆಸ್ ಮಾಡಿಕೊಂಡ್ರೆ ಫುಲ್ ಮ್ಯಾಪ್ ಕೂಡ ಬರುತ್ತೆ ನಿಮಗೆ. ಸೊ ದಟ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಡ್ರೈವರ್ ಡಿಸ್ಪ್ಲೇ ಅಲ್ಲೇ ನ್ಯಾವಿಗೇಷನ್ ನೋಡ್ಕೋಬಹುದು. ಆ್ಯಂಡ್ ಡ್ರೈವರ್ ಅಸಿಸ್ಟೆನ್ಸ್ ಕೂಡ ಬರುತ್ತೆ. ಬೇಸಿಕ್ಲಿ ಲೆವೆಲ್ 2 ADAS ಬರುತ್ತೆ. ಇಲ್ಲಿ ಕ್ಯಾಮ್ರಾ ಕೂಡ ಬರುತ್ತೆ. ಲೇನ್ ಕೀಪ್ ಅಸಿಸ್ಟು, ಲೇನ್ ಡಿಪಾರ್ಚರ್ ವಾರ್ನಿಂಗು ಮತ್ತು ಟ್ರಾಫಿಕ್ ಸೈನ್ ಡಿಟೆಕ್ಷನ್ನು. ಸೊ ಎಲ್ಲನೂ ಇದರಿಂದನೇ ಆಗುವಂಥದ್ದು. ನ್ಯಾವಿಗೇಷನ್ ಬಿಟ್ಟರೆ ನೆಕ್ಸ್ಟ್ ಡ್ರೈವರ್ ಅಸಿಸ್ಟೆಂಟ್. ಡ್ರೈವರ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. 3 ಲೇಔಟ್ ಬರುತ್ತೆ ಗುರು ಡ್ರೈವರ್ ಡಿಸ್ಪ್ಲೇಗೆ. ಇವಾಗ ನೋಡ್ತಾ ಇರೋದು ನೀವು ನಾರ್ಮಲ್ಲು, ಓಕೆನಾ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಇನ್ಫಾರ್ಮೇಷನ್ ಈ ಥರ ಬರುತ್ತೆ. ಸೊ ಒಂದು ಸ್ವಲ್ಪ ಚೇಂಜಸ್ ಕೂಡ ಆಗುತ್ತೆ. ನೋಡ್ತಿರ್ಬೋದು ಫುಲ್ ನ್ಯಾವಿಗೇಷನ್ ಬಂದಿರುವಂಥದ್ದು ಇವಾಗ. ಆ್ಯಂಡ್ ನೆಕ್ಸ್ಟ್ ಮಿನಿಮಲ್ ಬರುತ್ತೆ. ಇದರಲ್ಲಿ ಇನ್ಫಾರ್ಮೇಷನ್ಸ್ ತುಂಬ ಕಮ್ಮಿ ತೋರಿಸುತ್ತೆ. ಮೇಜರ್ ಆಗಿ ನಿಮಗೆ ಸ್ಪೀಡು ಮತ್ತು RPM ಮತ್ತು ಗೇರ್ ಇಂಡಿಕೇಟರ್ ಮಾತ್ರ ತೋರಿಸುತ್ತೆ. ಇಷ್ಟು ಬಿಟ್ಟು ಇನ್ನೇನು ತೋರಿಸಲ್ಲ. ಸೊ ಥಾರಾಕ್ಸಲ್ಲಿ ನೀವೇನು ಇನ್ಫಾರ್ಮೇಷನ್ಸ್ ಸಿಗುತ್ತೆ ಸೇಮ್ ಇನ್ಫಾರ್ಮೇಷನ್ಸ್ ಈ ಕಾರಲ್ಲೂ ಕೊಟ್ಟಿರೋದು. ಅಲರ್ಟ್ ಹಿಸ್ಟ್ರಿ ಕೂಡ ಹೇಳುತ್ತೆ. ಸೊ ಇಟ್ಸ್ ಅ ವೆರಿ ಲೋಡೆಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ತೀನಿ ನಾನು. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ವೈಸ್ 12.3 ಇಂಚ್ ಕೊಟ್ಟಿದ್ದಾರೆ. 7X ಏನು ಬರುತ್ತೆ ಸೇಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದಕ್ಕೆ ಕೊಟ್ಟಿರುವಂಥದ್ದು. AC ನಿಮಗೆ ಡುಯಲ್ ಝೋನ್ AC ಬರುತ್ತೆ. ಫಿಸಿಕಲ್ ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ನೀವು ಸ್ಕ್ರೀನಿಂದನೂ ಮಾಡ್ಕೋಬೋದು. ಡುಯಲ್ ಝೋನ್ ಆಕ್ಟಿವೇಟ್ ಮಾಡೋಕ್ಕೆ ಇಲ್ಲಿ ಪ್ರಾಪರ್ ಬಟನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ACಗೆ. ಆ್ಯಂಡ್ ಫ್ರಂಟ್ ಸೀಟ್ ವೆಂಟಿಲೇಷನ್ ಕೂಡ ಬರುತ್ತೆ. ಬಟ್ ಅದನ್ನ ಡಿಸ್ಪ್ಲೇಯಿಂದಾನೆ ಆಕ್ಟಿವೇಟ್ ಮಾಡ್ಕೋಬೇಕು. 3 ಲೆವೆಲ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದು ಕೋ ಡ್ರೈವರ್ ಸೈಡ್ ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ಎಫೆಕ್ಟಿವ್ ಅಂತ ಹೇಳ್ತೀನಿ. ಆಗಲೇ ನನಗೆ ಚಿಲ್ಡ್ ಅನಿಸ್ತಾ ಇದೆ. ಆ್ಯಂಡ್ ಯೂಸ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಅಂತ ಅನಿಸ್ತು ನನಗೆ. ಆ್ಯಂಡ್ ಈ ಕಾರಲ್ಲಿ 360 ಕ್ಯಾಮ್ರಾ ಬರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಬಟನ್ ಡೆಡಿಕೇಟೆಡ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸಾರಿ 540 ಡಿಗ್ರಿ ಕ್ಯಾಮ್ರಾ. 540 ಡಿಗ್ರಿ ಕ್ಯಾಮ್ರಾ ಅಂತಂದರೆ ನೋಡಿ 3D ವ್ಯೂಲಿ ಕೆಳಗೆ ಕಾಣತ್ತಾ ಈ ಥರ ಕಾರ್ಪೆಟ್ ಟೈಪ್ ಕೊಟ್ಟಿದ್ದಾರೆ ಗುರು. ಆ ಟ್ರಾನ್ಸ್ಪರೆಂಟ್ ವ್ಯೂ ಬರಬೇಕು ಆ್ಯಕ್ಚುಲಿ, ಬಟ್ ಐ ಡೋಂಟ್ ನೋ ಯಾಕೆ ಟ್ರಾನ್ಸ್ಪರೆಂಟ್ ವ್ಯೂ ಬಂದಿಲ್ಲ ಅಂತ. ಮೇ ಬಿ ಗಾಡಿ ಮೂವ್ ಆದಾಗ ಆ ಟ್ರಾನ್ಸ್ಪರೆಂಟ್ ವ್ಯೂ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಅದ್ರ ಜೊತೆಗೆ ಫ್ರಂಟು ಮತ್ತು ಬ್ಯಾಕ್ ಎರಡರದ್ದು ವ್ಯೂ ಕೂಡ ನೀವು ನೋಡ್ಕೋಬೋದು. ಲೈಕ್ ಗಾಡಿ ತುಂಬ ಹತ್ತಿರ ಇದೆ ಅಂತಂದರೆ ಯಾವ್ದಾದ್ರು ಹಿಂದೆ ಗಾಡಿಗೋ ಮುಂದೆ ಗಾಡಿಗೋ ಈ ಆ್ಯಂಗಲ್ಗಳು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. 2D ಆ್ಯಂಗಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 3Dಗೆ ಹೋಗ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದರೆ ಇಲ್ಲಿ ನೋಡಿ ಡ್ರೈವ್ ವಿಡಿಯೋ ರೆಕಾರ್ಡ್ ಅಂತಲೂ ಇದೆ. 540 ಡಿಗ್ರಿ ಕ್ಯಾಮ್ರಾನ ಡ್ಯಾಶ್ ಕ್ಯಾಮ್ ಥರನೂ ಯೂಸ್ ಮಾಡ್ಬೋದು. ಲೈಕ್ ಬರೀ ಜನರಲ್ ವಿಡಿಯೋ ಅಥವಾ ಲೈವ್ ವಿಡಿಯೋ ಅಥವಾ ಎಮರ್ಜೆನ್ಸಿ ವಿಡಿಯೋನೂ ಇದೆ. ಬೇಸಿಕ್ಲಿ ಯಾವ್ದಾದ್ರು ಗಾಡಿ ತುಂಬ ಹತ್ತಿರ ಬಂತು ಅಥವಾ ಯಾರು ಗಾಡಿ ಇಟ್ಟರು ಅಂತಂದರೆ ಅವಾಗ ಇಮಿಡಿಯೇಟಾಗಿ ಆಕ್ಟಿವೇಟ್ ಆಗುತ್ತೆ ಅಂತ ಅನ್ಕೋತೀನಿ. ಅದಕ್ಕೆ SD ಕಾರ್ಡ್ ಕೂಡ ಇನ್ಸರ್ಟ್ ಮಾಡಬೇಕು ನೀವು. ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಫೋನ್ ಪ್ರೊಜೆಕ್ಷನ್ನು ಅದೆಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಪರ್ಫಾರ್ಮೆನ್ಸ್ ಮೀಟ್ರ್ ಕೂಡ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸಲ್ಲಿ ಇಲ್ಲಿ ಆಫ್ ರೋಡ್ ಡೇಟಾ ಹೇಳೋದು ನೋಡ್ತಿರ್ಬೋದು. ಇಲ್ಲಿ ಇಂಜಿನ್ ರೆಸ್ಪಾನ್ಸ್ ಯಾವ ಥರ ಇದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಪವರ್ ಆ್ಯಂಡ್ ಟಾರ್ಕು ಮತ್ತು ಇಂಜಿನ್ ಟೆಂಪ್ರೇಚರ್ ಹೇಳುತ್ತೆ. ಆ್ಯಂಡ್ ಟ್ರಿಪ್ ಮತ್ತು ವೆದರ್ ಡೀಟೇಲ್ಸ್ ಹೇಳುತ್ತೆ. ಸ್ಪೀಡೋ ಮತ್ತು ಟ್ಯಾಕೋ ಹೇಳುತ್ತೆ. ಆ್ಯಂಡ್ ಇಲ್ಲಿ ಬಂದು ಕಾಂಪಸ್ ಮತ್ತು ಆಲ್ಟಿಮೀಟರ್ ಬೇಸಿಕ್ಲಿ G-ಫೋರ್ಸ್ ಮೀಟರ್ ಕೊಡುತ್ತೆ. ಆ್ಯಂಡ್ ಆಫ್ ರೋಡ್ ಡೇಟಾ ಆಗೋದ್ರೆ ನಿಮಗೆ
ರೋಲ್ ಅಂಡ್ ಪಿಚ್ ಆಂಗಲ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಟ್ರಿಪ್ ವೆದರ್ ಡೀಟೇಲ್ಸ್ ಅಗೇನ್ ಬರುತ್ತೆ ಅಂಡ್ ಇಲ್ಲಿ ಟೈರ್ ಡೈರೆಕ್ಷನ್ ಕೂಡ ಹೇಳುತ್ತೆ ಅಂಡ್ ಕಾಂಪಾಸ್ ಮತ್ತೆ ಆಲ್ಟಿಮೀಟರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಂಡ್ G-force ಮೀಟರ್ ಕೂಡ ಬರುತ್ತೆ ಅಂಡ್ ಲ್ಯಾಪ್ ಇನ್ಫೋಗೆ ಹೋದ್ರೆ ಲ್ಯಾಪ್ ಟೈಮರ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ 0 to 100 ಎಷ್ಟು ಫಾಸ್ಟ್ ಆಗಿ ನೀವು ಮಾಡಿದೀರಾ ಅನ್ನೋದು ಇಲ್ಲಿ ಕೊಡುತ್ತೆ ಅಂಡ್ ಕಸ್ಟಮ್ಗೆ ಹೋದ್ರೆ ನೀವು ಯಾವ ಡೀಟೇಲ್ಸ್ ನೋಡಬೇಕು ಅನ್ನೋದನ್ನು ಇಲ್ಲಿಂದಾನೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ನ್ಯಾವಿಗೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅಪ್ಲಿಕೇಶನ್ಸ್ ಕೂಡ ಕೊಟ್ಟಿದ್ದಾರೆ ಒಂದಿಷ್ಟು ಅಂಡ್ ಅಲೆಕ್ಸಾ ಕೊಟ್ಟಿದ್ದಾರೆ. ಕನೆಕ್ಟೆಡ್ ಕಾರ್ ಫೀಚರ್ಸ್ ಕೂಡ ಇದರಲ್ಲಿ ಬರುತ್ತೆ ಅಂಡ್ ಈ ಕಾರ್ಲಿ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. ಡೀಸೆಲ್ ಆಗಿರೋದ್ರಿಂದ ಜಿಪ್ ಜ್ಯಾಪ್ ಝೂಮ್ ಅಂತ ಇದು ಚೇಂಜ್ ಮಾಡ್ದಂಗೆಲ್ಲ ಇದು ಕೂಡ ಚೇಂಜ್ ಆಗುತ್ತೆ. ಇದು ಸ್ವಲ್ಪ ಯಾವ್ದು ರೀತಿ ಇದೆ ಅಂತ ಅನ್ನೋದು ಆಕ್ಚುಲಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಇವಾಗ ಜಿಪ್ಗೆ ಹಾಕ್ತೀನಿ, ಜಿಪ್ ಮೋಡ್ ಹಾಕಿದ ತಕ್ಷಣ ನೋಡಿ ಯಾವ ತರ ಆಯ್ತು ಅಂತ ಅನ್ನೋದು. ಮತ್ತೆ ಜ್ಯಾಪ್ಗೆ ಹಾಕ್ದೆ ನೋಡಿ ಮತ್ತೆ ಯಾವ ತರ ಆಯ್ತು ಅಂತ ಅಂಡ್ ಝೂಮ್ಗೆ ಹಾಕ್ದೆ ಇವಾಗ ಝೂಮಿಗೆ ನೋಡಿ. ಸೊ ಇದು ನಾರ್ಮಲ್ ಡಿಸ್ಪ್ಲೇ ಲೇಔಟ್ ಅಲ್ಲಿ ಇತ್ತು ಅಂತಂದ್ರೆ ಈ ಚೇಂಜಸ್ ಎಲ್ಲ ನೋಡ್ತೀರಾ ನೀವು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಲ್ಲಿ ಇಲ್ಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಬಂದು ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಆಟೋ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಹಿಂದ್ಗಡೆ ವೈಪರ್ಸ್ ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ ಹಿಂದ್ಗಡೆ ವೈಪರ್ಸ್ಗೂ. ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗಿಗೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ, ನೋಡ್ತಿರ್ಬೋದು. ಕೊಟ್ಟಿದೆ ಅದೊಂದು ಚೆನ್ನಾಗಿರೋದು ಅಂಡ್ ಲೆದರ್ ಆಪ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಅಂಡ್ ಅದ್ರ ಜೊತೆಗೆ ವೆಂಟ್ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ. ಮುಂಚೆ 18 ಸ್ಕ್ರೀನ್ ಬರ್ತಾ ಇತ್ತಲ್ಲ, ಇನ್ಫೋಟೈನ್ಮೆಂಟ್ ಅಕ್ಕಪಕ್ಕ ಬರ್ತಾ ಇತ್ತು ಲೆಫ್ಟ್ ಟು ರೈಟ್, ಬಟ್ ಇವಾಗ ಕರೆಕ್ಟ್ ಆಗಿ ಕೆಳಗೆ ಕೊಟ್ಬಿಟ್ಟಿದ್ದಾರೆ ಬಿಕಾಸ್ ಸ್ಕ್ರೀನ್ ದೊಡ್ಡದಾಯ್ತಲ್ಲ. ಸೊ AC ವೆಂಟ್ ನ ರೀಪೊಸಿಷನ್ ಮಾಡಲೇಬೇಕಾಗಿತ್ತು ಅವರು ಅಂಡ್ ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಇದೆ ಅಂಡ್ ಡ್ರೈವ್ ಮೋಡ್ಸ್ ಕೊಟ್ಟಿದ್ದಾರೆ, ಹಿಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ. ಇದು ಬಂದು ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ ಮತ್ತೆ ಇದು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಕೊಟ್ಟಿದ್ದಾರೆ. 2 ಬಟನ್ ಡಮ್ಮಿ ಇದೆ ಬಿಕಾಸ್ 2 ವೀಲ್ ಡ್ರೈವ್ ಆಗಿರೋದ್ರಿಂದ. 4 ವೀಲ್ ಡ್ರೈವ್ ತಗೊಂಡ್ರೆ ನಿಮಗೆ ಇಲ್ಲಿ 4 ವೀಲ್ ಡ್ರೈವ್ ಸೆಲೆಕ್ಟರ್ಸ್ ಕೂಡ ಬರುತ್ತೆ. ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಇಲ್ಲೊಂದು ಅಂಡ್ ಇಲ್ಲೂ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ, ಆಟೋ ಹೋಲ್ಡ್ ಕೊಟ್ಟಿದ್ದಾರೆ ಅಂಡ್ ಡ್ರೈವರ್ ಆರ್ಮ್ರೆಸ್ಟ್ ಸ್ಲೈಡ್ ಆಗಲ್ಲ ಬಟ್ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಬೇಕು ಅಂದ್ರೆ ಒಳಗಡೆ ಏನಾದ್ರು ಇಟ್ಕೋಬಹುದು ನೀವು ಅಂಡ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ ಅಂಡ್ ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದು ಬಂದು ಈ ಲ್ಯಾಂಪ್ ಇದೆಯಲ್ಲ ಇದ್ರ ಸುತ್ತ ಇದನ್ನ ಆನ್ ಮಾಡಕ್ ಕೊಟ್ಟಿರುವಂತದ್ದು. SOS ಬಟನ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇವಾಗ ಲ್ಯಾಂಪ್ ಆಕ್ಟಿವೇಟ್ ಆಗಿರುವಂತದ್ದು ನೋಡ್ಬೋದು ನೀವು ಬಿಕಾಸ್ ಯಾವುದೋ ಒಂದು ಡೋರ್ ಕ್ಲೋಸ್ ಆಗಿಲ್ಲ ಅಂಡ್ ಈ ಸೈಡ್ ಅಲ್ಲಿ ಮಿರರ್ ಮತ್ತೆ ಲೈಟ್ 2 ಕೊಟ್ಟಿದ್ದಾರೆ. ಬಟ್ ಡ್ರೈವರ್ ಸೈಡ್ ಬರೀ ಟಿಕೆಟ್ ಹೋಲ್ಡರ್ ಒಂದೇ ಕೊಟ್ಟಿರುವಂತದ್ದು ಅಂಡ್ ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಇವಾಗ ಆಡೆಡ್ ಫೀಚರು ತುಂಬಾ ಹ್ಯೂಜ್ ಆಗಿ ಓಪನ್ ಆಗುತ್ತೆ. ಕಾರ್ ಓಡ್ತಿರುವಾಗ ಯಾವುದೇ ಕಾರಣಕ್ಕೂ ಇಲ್ಲಿ ತಲೆ ಹಚ್ಚಿ ಹಾಕೊಂಡು ನಿಂತ್ಕೊಳ್ಳುವಂತಹ ದರಿದ್ರ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ ಬಿಕಾಸ್ ಅದು ಓಡಿಸೋರ್ಗೂ ಒಳ್ಳೇದಲ್ಲ, ಇಲ್ಲಿ ನಿಂತಿರೋರ್ಗೂ ಒಳ್ಳೇದಲ್ಲ. ನಿಂತಿರೋರ್ಗೆ ಏನಕ್ಕೆ ಒಳ್ಳೇದಲ್ಲ ಅಂತ ಯಾವ್ದಾದ್ರು ಕಲ್ಗಿಲ್ ಬಿತ್ತು ಅಂತಂದ್ರೆ ಕಣ್ಣಿಗೆ ಐಸೈಟ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂಡ್ ಯಾರು ನೀವು ಹತ್ರ ನಿಂತಿರೋದನ್ನ ರೆಕಾರ್ಡ್ ಮಾಡಾಕಿದ್ರೆ ಯಾರ ಹೆಸರಲ್ಲಿ ಕಾರ್ ಇರುತ್ತೋ ಅವರಿಗೆ ಫೈನ್ ಕೂಡ ಹೋಗುತ್ತೆ. ಸೊ ಡೆಡಿಕೇಟೆಡ್ ಬಟನ್ ಕೊಟ್ಟಿಲ್ಲ. ಬೇಸಿಕಲಿ ಸನ್ ರೂಫ್ ಕ್ಲೋಸ್ ಮಾಡಿದ್ರೆ ಬ್ಲೇಂಡ್ ಕೂಡ ಕ್ಲೋಸ್ ಆಗುತ್ತೆ. ಅದೊಂದು ಗ್ಲೋ ಬಾಕ್ಸ್ ಗೆ ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಡ್ಯಾಶ್ ಬೋರ್ಡ್ ಅದೇ ಸೇಮ್ ಇಲ್ಲೂ ಕೂಡ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಒಂಥರ ಪ್ಲೇಟ್ ಅಥವಾ ಒಂದು ಫ್ಲಾಟ್ ಡ್ಯಾಶ್ ಬೋರ್ಡ್ ಕೊಟ್ಟಿರುವಂತದ್ದು ನೋಡಬಹುದು ನೀವು ಅಂಡ್ ಎಕ್ಸಾಕ್ಟ್ಲಿ ಯಾವ ಡೋರ್ ಓಪನ್ ಆಗಿದೆ, ಬಾನೆಟ್ ಓಪನ್ ಆದ್ರೆ ಅದನ್ನು ಕೂಡ ತೋರಿಸುತ್ತೆ ಇಲ್ಲಿ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು ಡೀಸೆಲ್ ಇಂಜಿನ್. ಪೆಟ್ರೋಲ್ ಮತ್ತೆ ಡೀಸೆಲ್ ಇಂಜಿನ್ ಏನಿತ್ತು ಅದೇ ಸೇಮ್ ಅಂಡ್ ಈ ಇಂಜಿನ್ ಬಂದು 2.2 ಲೀಟರ್ ಯಮಹಾ ಡೀಸೆಲ್ ಇಂಜಿನ್, 4 ಸಿಲಿಂಡರ್ ಇಂಜಿನ್, 175 PS ಪವರ್ ಮತ್ತೆ 400 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಗಾಡಿಗೆ ಇಷ್ಟು ಹ್ಯೂಜ್ ಇಂಜಿನ್ ಪರ್ಫೆಕ್ಟ್ ಅನ್ನೋದು ನನ್ನ ಒಪಿನಿಯನ್. ಕಾರಿನ ಸೇಫ್ಟಿ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಅಂಡ್ ಗಾಡಿ ಬಾಡಿ ಮೆಟಲ್ ಶೀಟ್ ಆಗಿರ್ಬೋದು ಅಥವಾ ಸೇಫ್ಟಿ ಫೀಚರ್ಸ್ ವೈಸ್ ಏನು ಜಾಸ್ತಿ ಅಂತ ಏನು ಅಪ್ಡೇಟ್ಗಳನ್ನ ಮಾಡಿಲ್ಲ ಅವರು. ಇಟ್ಸ್ ಅ ಸೇಮ್ ಕಾರ್ ಆಕ್ಚುಲಿ. ಏನೇನು ಕೊಟ್ಟಿರೋ ಸೇಫ್ಟಿ ಫೀಚರ್ಸ್ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಭಾರತ್ ಎನ್ ಕ್ಯಾಪಲ್ಲಿ ಆಲ್ರೆಡಿ ಇದಕ್ಕೆ ಕ್ರಾಶ್ ಟೆಸ್ಟ್ ಎಲ್ಲ ಆಗಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ತಗೊಂಡಿರುವಂತಹ ಕಾರು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ನೋ ಪ್ರಾಬ್ಲಮ್ ಅಂಡ್ ಬಾಡಿ ಶೆಲ್ ಕೂಡ ಹೆವಿ ಗಟ್ಟಿ ಇದೆ. ಸೊ ದಿಸ್ ವಾಸ್ ದ ಮಹೀಂದ್ರಾ ಸ್ಕಾರ್ಪಿಯೋ ಏನು ಅಪ್ಡೇಟೆಡ್ ಮಾಡೆಲ್ ರಿವ್ಯೂ. ನಿಮ್ಗೆ ಅನಿಸ್ತು ಕೊಟ್ಟಿರುವಂತಹ ಅಪ್ಡೇಟ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಡಿಸೈನ್ ಆಸ್ಪೆಕ್ಟ್ಸ್ಗಳನ್ನ ಏನೋ ಚೇಂಜ್ ಮಾಡಿದೆ, ಫೀಚರ್ಸ್ ಒಂದಿಷ್ಟು ಲೋಡ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ಥರ್ಡ್ ರೋ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ AC ವೆಂಟ್ ಒಂದು ಕೊಟ್ಟಿದ್ದಾರೆ ಮತ್ತೆ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಆಗಿದೆ. ಸ್ಕಾರ್ಪಿಯೋ ವುಡ್ ಹ್ಯಾವ್ ಬೀನ್ ಪರ್ಫೆಕ್ಟ್ ಕಾರ್ ಅನ್ನೋದು ನನ್ನ ಚಾಯ್ಸು. ಬಟ್ ಸ್ಟಿಲ್ ನಮ್ಮ ಜನ ತಗೊಳ್ಳೋದು ಮಾತ್ರ ಬಿಡಲ್ಲ ಸ್ಕಾರ್ಪಿಯೋನ ಬಿಕಾಸ್ ಸ್ಕಾರ್ಪಿಯೋ ಅಂತ ಅಂದ್ರೇನೆ ಅಷ್ಟು ಹುಚ್ಚು ಗುರು ನಮ್ಮ ಜನಕ್ಕೆ. ಮಹೀಂದ್ರಾ ಬ್ರ್ಯಾಂಡ್ ಒಂದು ತೂಕ ಆದ್ರೆ ಸ್ಕಾರ್ಪಿಯೋ ಕಾರ್ ಅನ್ನೋದಕ್ಕೆ ಒಂದು ತೂಕ ಅಂತ ಅನ್ಬೋದು. ಅಷ್ಟು ಪಾಪ್ಯುಲರ್ ಗಾಡಿ ಸ್ಕಾರ್ಪಿಯೋ ಅಂತ ಅನ್ನೋದು. ಸೊ ಆ ಲೆಗಸಿ ಮೇಲೆನೆ ಇವಾಗ್ಲೂ ಈ ಗಾಡಿ ರನ್ ಆಗ್ತಾ ಇರೋವಂಥದ್ದು. ಆಬ್ವಿಯಸ್ಲಿ ಈ ಗಾಡಿಗಿರುವಂತಹ ಕೇಪಬಿಲಿಟಿ ಆಗಿರ್ಬೋದು, ದಮ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು ಇವಾಗಿನ ಕಾಲ ಕೊಟ್ಟಿರುವಂಥದ್ದು. ಸೊ ಇದೆಲ್ಲದೂ ಕೂಡ ಕೌಂಟ್ ಆಗ್ತಾ ಅದ್ರ ಜೊತೆಗೆ ಸ್ಕಾರ್ಪಿಯೋ ಅಂತ ಒಂದು ಬ್ರ್ಯಾಂಡ್ ಕೂಡ ಇಟ್ಸ್ ಆಡೆಡ್ ಅಡ್ವಾಂಟೇಜ್ ಅಂತ ಅನ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.